ಅಯ್ಯ ನಿನ್ನ ಇಂಥ ಕೂಳ್ ಬೇಸಾಕಿದ್ಯಲ್ಲ ನೀನು. ಹಾ ಯೋನ್ ಅನ್ಬೇಕು. ಹಾ ಇದನ್ನ ಯಾರನ್ನ ತಿಂತಾರೆ? ನಾ ಇನ್ನು ತಿಂಬಲ್ಲ ಇಂಥ ಕೂಳ. ಅಂತ ಕೂಳ್ ಬೇಸಾಕಿದ್ಯಲ್ಲ ನೀನು. ನಿನ್ಗೆ ಇನ್ಯೋಟಿದ್ದ ತುಂಬ ಕಾಣ್ತೀಯ. ಹಾ ಗಂಡ ಅಂಬ ಭಯ ಬ್ಯಾಡ್ವೆ. ಹಾ ಏನಾಗೈತ ಅಣ್ಣಗೆ ಎಣ್ಣೆ ಸ್ನಾನ ಆಗೈತಲ್ಲ ಈಗ. ಊಟ ಹೆಂಗ ಕಾಮ್ತೈತಿ ಯಾವ ಮಾಡ್ತೀಯ? ಕಂಠ ಪೂರ್ತಿ ಕುಡ್ದು ಬಂದಿದೀಯಲ್ಲ, ರುಚಿ ಸಿಕ್ತಿಲ್ಲ ಅಷ್ಟೇನ. ಹಾ ನಾನು ಈಗಿನ ಉಂಡಿದೀನಿ, ಚೆನ್ನಾಗೈತಿ. ಹಾ ಈಗ ನಿಂತಿದ್ದಾಗ ಅದು ಇಳಿತಿಲ್ಲ, ಯಾಕೆಂದ್ರೆ ಕಂಟು ಅದೇನ ಗಂಟ್ಲಿಗತ್ತ ಎಣ್ಣೆ ಇರುವಾಗ ಊಟ ಹೆಂಗಿಳಿತೈತಿ ಹೇಳು? ಹಾ ಏ ಬಿಡೆ ನಾಳೆ ಪಾಕ ಇಳಿಸಿದಿ ಹಂಗೆ. ಹೆಂಗೈತೆ ಅಂದ್ರೆ ಘಮ್ ಗೊಡ್ರಕ್ಕಂತೈತೆ ಹಂಗೈತೆ ನೀನ್ ಮಾಡಿರೋ ಅಡುಗೆ. ಎಲ್ಲರೂ ಚೆನ್ನಾಗಿ ಮಾಡ್ತಾಳೆ ಅಂತಾರಲ್ವೇ, ನಾನೇ ಹಂಗ ಅನ್ನೋದು ಚೆನ್ನಾಗಿ ಮಾಡಲ್ಲ ಅಂತಾನ. ಅಲ್ಲಿ ಯಾರನ್ನ ಕರೆದು ತೋರ್ಸು ಆ ಸಾರಾಗ ಯಾರನ್ನ ತಿಂತಾರೇನೋ ಅಂತಾನ. ಹಾ ಸುಮ್ನೋಸ್ ಬುಳ್ಳೆ ಹೊಡಿಬೇಡ. ನೀನು ಮಾಡಂಗಿದ್ದಿದ್ರೆ ಕಾಣದ್ ಕಣಯ್ಯ, ಯಾರ ಮಾಡಿರೋದಕ್ಕೆ ಸಿಕ್ಕದ್ಕೇನು ನೀನೇನು? ನಾನೇ ಬೇಕಾದ್ರೆ ಸಿಗ್ತೀನಿ, ನೀನು ಮಾಡಿ ನೋಡು ಗೊತ್ತಾಗ್ತೈತೆ ಅವಾಗ. ಹೆಂಗ್ ಅಡ್ಗೆ ಮಾಡೋದು ಏನು ಎತ್ತ, ಅದ್ರ ಕಷ್ಟೇನು ಸುಖೇನು, ಎದ್ದಾಗ ಎದ್ರೆ ಅಡ್ಗೆ ಏನ್ ಮಾಡೋದಪ್ಪ ಅಂತ ಚಿಂತೆ ಆಗ್ತೈತಿ ನಿನಗೆ. ತಿಂದ್ಕೊಳ್ ಕುಗ್ಸುತ್ತಿ ಏನ್ ಮಾಡ್ತೀಯಳು ತಂತಂದು ಹೊಂಚಿ ಮಾಡಿಕ್ತೀನಿ ನೋಡು. ಅದಕ್ಕೆ ನಿಂತಿಕ ಹಳ್ಳಿ ಗಿಡದ ಮ್ಯಾಕೋ ಕುರ್ಸ್ಕೊಳತಿ ಇಲ್ಲೆಲ್ಲೂ ಇಲ್ಲ. ನಾನ್ ಮಾಡಂಗಿದ್ದಿದ್ರೆ ನಿನ್ನ ಯಾಕೆ ಮದುವೆ ಮಾಡ್ಕೊಂಡ್ ಬರ್ಬೇಕಾಗಿತ್ತು? ನಾನೇ ಬೇಯಿಸ್ಕೊಂಡು ತಿಂತಿದ್ದೆ. ನಿನ್ ಯಾಕೆ ಮದುವೆ ಮಾಡ್ಕೊಂಡ್ ಬರ್ಬೇಕಾಯ್ತು? ನೀನೇ ಕತೆ ಕಾಯಕ್ಕೆ ಇರೋದು. ನನಗೆ ನೀನು ಬೇವಸ ಹಾಕ್ಬೇಕು. ನೀನು ನನ್ನ ಹೆಂಡ್ರು, ನಾನು ಹೇಳ್ದಂಗೆ ನೀನು ಕೇಳಬೇಕು. ಅಯ್ಯೋ ಯಾಕತ್ನಕಯ್ಯ ನೀನು ಅವನೇ ಅಪಾಟಿ ಜೋರಾಗಿ ಪರದಾಡ್ತಿದ್ರಮ್ಮ. ನಾನು ಮಗ್ಳು ಮನೆಗೆ ಅದು ಈ ಮನೆ ಕಡೆಗೆ ಕಿಟಕಿ ಇರತ್ಕೋ ಅದಕ್ಕೇನ ಜೋರಾಗಿ ಬಾಯ್ ಕೇಳ್ತೀಯಪ್ಪ. ಯಾಕೆ ಇವರು ಈ ಪಾಟಿ ಜಗಳಾಡ್ತಾವ್ರೆ ಅಂತೇಳಿ ಓಡೋಡ್ ಬಂದಮ್ಮ. ಇವನಾತ ಎತ್ಲ ಆಮೇಲೆ ಅಣ್ಣಯ್ಯ ಕುಡ್ದಿದ್ರ ಮೇಲೆ ನೀನು ಹೋಗಿರೋದು ಅಂತೇಳಿ ಓಡ್ ಬಂದೆ. ಯಾಕೆ ಹಿಂಗೆ ಜಗಳಾಡ್ತಿದ್ರಿ ಇಬ್ರು? ಅಲ್ಲ ಕಣೆ ನೋಡಿ, ಆ ತಬಾಕ್ಸಿ ಸೊಪ್ಪು ತಾಂಡು ಸೊಪ್ಪಿನ ಹೆಸರು ಮಾಡಿದೀನಿ. ಎಂತ ಚೆನ್ನಾಗೈತಿ, ಬೇಕಾದ್ರೆ ಒಂದು ತೊಟ್ಟು ಬಿಟ್ಕೊಂಡು ನೆಕ್ಕ ನೀನೇ ಗೊತ್ತಾಗ್ತೈತಿ. ಅಂತ ಚೆನ್ನಾಗೈತಿ, ಹಂಗೆ ಕುಡಿಯಂಗೈತಿ. ಹಂಗೆ ತಬಾಕ್ಸಿ ಸೊಪ್ಪಿನ ಸಾರು ಇವಾಗ ಗಂಟ್ಲಿಗೆ ಹತ್ತ ಕುಡ್ದು ಬಂದವನೇ. ಸಾರು ಚೆನ್ನಾಗಿಲ್ಲ, ಹಂಗೈತಿ ಹಿಂಗೈತಿ, ಮುದ್ದೆ ಹಂಗೈತಿ, ಅನ್ನ ಹಿಂಗೈತಿ ಅಂತೇಳಿ ನಿಟ್ಟಿದ್ರಲ್ವೇನೆ ಲತಿ. ನೋಡು ಎಣ್ಣೆ ಕುಡ್ದು ಬಂದು ಜಗಳ ಮಾಡ್ತಾವ್ ನೋಡಿ. ಏ ಅಣ್ಣ ಒಂದಿನದ್ದೇ ನಾಳೆ ಅಣ್ಣ ನೀನಿರ್ವರ ಕಣ. ನೀನು ತಬಾಕ್ಸಿ ಸೊಪ್ಪಿನ ಸಾರು ಅಂದ್ರೆ ಬಗಸ್ಕೊಂಡು ಉಂತಾರೆ. ನೀನು ಎಣ್ಣೆ ಕುಡ್ದಿದ್ಯಲ್ಲ, ನಿನ್ನ ನಾಲ್ಗೆ ರುಚಿ ಸಿಕ್ತಿಲ್ಲ ಅನ್ಸ್ತೈತಿ. ಚೆನ್ನಾಗಿರುತ್ತೀವಳು ನೀನಿರ್ವರ ಕಣ ಅಣ್ಣ. ನೀನು ಅದಕ್ಕೆ ಏನು ಈ ಪಾಟಿ ಜೋರಾಗ ಅಕ್ಕನ ಮೇಲೆ ಬಾಯ್ ಮಾಡ್ತೀಯಪ್ಪ ನೀನು ಬಾ ಅಂತ. ಏ ಅಮ್ಮಣ್ಣಿ ಒಂದಿಟ ಒಳಕ್ಕೆ ಹೋಗಿ ಆ ಹೆಸ್ರು ಬಿಟ್ಕೊಂಡು ನೆಕ್ಕೊಂಡು ನೋಡು. ಒಟ್ಟು ಉಪ್ಪು ಇದಕ್ಕೆ ಅವಳಿ. ನಾನು ಕುಡಿದ್ರು ನನ್ನ ನಾಲ್ಗೆ ಚೆನ್ನಾಗೈತಿ. ನಾನು ಕುಡಿಯುವಾಗ ಉಪ್ಪಿನಕಾಯಿ ನೆಂಚ್ಕೊಂಡೆ ಕುಡಿಯೋದು. ಏನು ನನ್ನ ಬಾಯಿ ಏನು ಕುಡ್ದು ಏನು ಅದು ಯಾತದು ಏನೋ ಅಂತಾರಲ್ಲ ಹಂಗಾಗಿಲ್ಲ. ಹೋಗೆಲ್ಲತ್ತಿ ಹೋಗು ಒಳಕ್ಕೆ ಹೋಗಿ ನೋಡೋಗೋಗಿ ಸಾರು ಹೆಂಗೈತೆ ಅಂತ. ನೀನೇನೋ ನೆಕ್ಕೆಂಬಂದು ನೋಡಿ ಹೇಳೋಗೋಗಿ. ಇವೈಗೆ ನಾನು ಹೇಳಿರೆ ಕೇಳಲ್ಲ ಇವಯ್ಯ, ನೀನನ್ನ ಹೇಳಿರ್ ಕೇಳ್ತಾನೇನೋ. ಹೋಗಿ ನೋಡೋಗು ಸಾರು ಚೆನ್ನಾಗೈತೆ ಇಲ್ವಂತ ಹೇಳಿ ಮಿಂತ ನೀನೇ. ಅಡ್ಗೆಯ್ಯ ಐತಿ ನಿನ್ಗೆ ಇವಾಗ ಲಾತಿ ಹೋಗಿ ನೋಡ್ಕೊಂಬತ್ತಾಳೆ. ಚೆನ್ನಾಗೈತೆ ಹೆಂಗಂತ ಹೇಳ್ತಾಳೆ. ಅವಾಗಿರೋದು ನಿನಗೆ ಆಚಾರ ಎಲ್ಲ ಬಿಡಿಸ್ಬಿಡ್ತೀನಿ ನಿನಗೆ. ತಡಿ ಅಯ್ಯ ಅಮ್ಮ ಬರ್ಲಿ ಅವಾಗ ಗೊತ್ತಾಗ್ತೈತಿ ಸಾರು ಚೆನ್ನಾಗೈತ ಇಲ್ವಾ ಅಂತ. ಅವಾಗಿರೋದು ನಿನಗೆ ಯೋನ ಎಮ್ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಐತಿ ನಿನಗೆ ಹಿಟ್ಟಿನ ದೆಬ್ಬೆ ಮುರಿತಾವ ಹಂಗೆ ಯೋರಿಕ್ತೀನಿ. ಏನು ಕುಡ್ದಿದ್ದೀನಿ ಅಂತ ನಂತಾಗ ಏನು ಅವತಾರ ಆಡ್ತೀಯ ನೀನು? ಹೇಳೇ ಲತಿ ಹೆಂಗೈತೆ ಸಾರು ಅಂತ ಹೇಳಿ ಇವೈಗೆ. ಚೆನ್ನಾಗಿಲ್ವೇನೆ? ಉಪ್ಪು ಖಾರ ಎಲ್ಲ ಕೂರ್ವಾಗಿ ಅಂತ ಚೆನ್ನಾಗೈತೆ. ಚೆನ್ನಾಗಿಲ್ವೇನೆ ಲತಿ ಹೇಳಿ ನೀನೆ ಇವೈಗೆ. ಅಣ್ಣ ಸಾರು ಎಂತ ಚೆನ್ನಾಗೈತೆ ಅಂದ್ರೆ ಅದನ್ನೇ ಕುಡಿಯಂಗೈತಪ್ಪ. ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ. ನನಗಿನ್ನ ಒಂದು ಕಲ್ಲು ಉಪ್ಪು ಸಾಲದಮ್ಮಂಗೆ ಐತೆ. ಅಂತದ್ರಾಗೆ ನೀನು ಉಪ್ಪಾಗೈತೆ ಹುಳಿಯಾಗೈತೆ ಅಂತ ರಾಗ ಹೇಳೈತಿಯಪ್ಪ ನೀನು. ಸಮಯಕ್ಕೆ ನಿಮ್ಗೆ ಎಣ್ಣೆ ಕುಡ್ದು ಅದೇನ ಎಂತದಕ್ಕ ಕಪ್ನಾಲ್ಗೆ ಆಗಿರ್ಬೇಕೇನಪ್ಪ ನನ್ಗನ್ಸುತ್ತೆ. ಅಯ್ಯ ಈ ಅಮ್ಮ ಈಗ ಅವಳ ಕಡೆ ಕೇಳಿಳು. ಇನ್ನು ನೋಡು ರಾಯ ಬಜಾರಿ ಬೊಗಳು ಕಂತಳು. ಇನ್ನು ಈಗ 6 ಗಂಟೆ 7 ಗಂಟೆ ಆಗೈತೇನ, 10 ಗಂಟೆ ಆದ್ರೆ ಇನ್ನು ಒಟ್ಟಿಗೆ ನಿದ್ದು ಬರೋತಕನ ಕಾಯ ಅಂತ ಬಡ್ಕೊಂತಾಳೆ. ಸಾಮಾನ್ಯಕ್ಕೆ ನನಗೇನ ಈ ಎಣ್ಣೆ ಕುಡಿದು ನಾಲ್ಗೆ ಏನೋ ಆಗೈತಿ ಅನಿಸ್ತೈತಿ. ಕೇಳ್ದನಯ್ಯ ನಾನು ಹೇಳಿಲ್ವಿ ಸಾರು ಬಂಗಾರದಂಗೈತೆ ಅಂತ. ಗಂಟ್ಲಿಗೆ ಹತ್ತವ ಟೊಯ್ಕೊಂಬಂದಿದೀಯಾ ನಿಟ್ಟಿದ್ರಲ್ವಿ ನಿನಗೆ ಸಾರು ಹೆಂಗ ಏನ ನನ್ನ ಅದೃಷ್ಟ ಮಂತಕ್ಕೆ ಬಂದಿದೀಯ. ಬ್ಯಾರ ಮಂತಕ್ಕೆ ಹೋಗಿ ನಮ್ಮ ಮನೆ ಅಂತ ಸೇರ್ಕೊಂಡು ಎಲ್ಲ ಏರಿಕಿದ್ರಿ ಯೋಗ ಮಾಡ್ತಿದ್ದೆ. ಇವತ್ತೇನು ಈ ಪಾಟಿ ಕುಡ್ದಿದ್ಯಾ ಅಂತ ಅನ್ಕೊಂಡೆ ಮನಸ್ನಾಗೆ. ಅಂದ್ರೆ ಈ ಪಾಟಿ ಕುಡ್ದಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ತೂರಾಡ್ತಿ ಹಂಗೆ ಕುಡ್ದಿದ್ಯಾ. ಇನ್ನು ಸಾರು ರುಚಿ ಇನ್ನೆಲ್ಲಿ ಸಿಗ್ತೈತೆ ಹೇಳಿ ನಿನಗೆ?
ಹೋಗ್ಲಿ ಬಿಡ್ರತ್ನಕಯ್ಯ ತವಣ್ಣಿಗೆ ಪಾಪ ನಿಟ್ಟಿಲ್ದಂಗೆ ಕೂತೈತೆ ಗೊತ್ತಾಗ್ತಿಲ್ಲ ಅತ್ತ ನೀನು ಏನು ಬಾಯ್ ಮಾಡಬೇಡ ಬಿಡತ್ತ ಪಾಪ ಅವನಿಗೆ ಗೊತ್ತಾಗ್ತಾ ಇಲ್ಲ ಅನ್ನಿಸ್ತೈತಿ. ಸುಮ್ ಕುರ್ಚ್ಕೇಳೆ ಲತಿ ದಿನ 2 ದಿನಕ್ಕೆ ಒಂದು ಪಟ್ಟಿ ಒಯ್ದು ಇದೇ ರಾತಿ ಅದಿನ್ನು ಯಾ ಪುಣ್ಯಾತಮ್ಮ ದುಡ್ಡು ಕೊಡ್ತಾನ ಕಾಣೆ ನಾನು ಹಂಗೂ 1 ರೂಪಾಯಿ ಕಾಣ್ದಂಗೆ ಇಕ್ತೀನಿ ಕಣೆ ಅದು ಹಂಗೆ ಕುಡ್ಕೊಂಬತ್ತಾನ ಇನ್ನೋಡು ನಿಟ್ಟು ಜ್ಞಾನ ಇಲ್ದಂಗೆ ಕುಡ್ಕೊಂಬತ್ತಾನೆ ಯಾವ ಪಾಟಿ ಕುಡಿದ್ರೆ ಮನುಷ್ರ ಗತಿ ಯೋನಾಗನ ನೀನು ಒಂದಿಷ್ಟು ಬುದ್ಧಿ ಹೇಳೋದು ಬಿಟ್ಟು ನನ್ನೇ ಸುಮ್ಕಿರಕ್ಕ ಅಣ್ಣ ಬೊಯ್ಬೇಡ ಅಂತೀಯ ನೀನು ಎಂತ ಹೆಂಗೆ ಸಿದ್ಧಾಳ ನೀನು ನಾನು ಶಾನೆ ಕುಡ್ದಿಲ್ಲ ಕಣೆ ಒಂದು ಈಟೆ ಕುಡ್ದಿರೋದು ನೋಡಯ್ಯ ಮುಷ್ಕಿಶ್ನಿಗೆ ಯೋನನ್ನ ತಾಂಡು ಕುಟ್ಟು ಬಿಟ್ಟೇನು ಯೋನಿಲ್ಲ ಸರಿಯಾಗಿ ಯೋರ್ ಇಟ್ಬಿಡ್ತೀನಿ. ಎಣ್ಣೆ ಕುಡಿಬೇಡ ಕಣಯ್ಯ, ಎಣ್ಣೆ ಕುಡಿಬೇಡ ಅಂದ್ರೂ ಕೇಳಲ್ಲ. ಹಿಂಗೆ ಎದ್ದು ಬಿದ್ದು ಯಾವುದೊಂದಕ್ಕೂ ಜಗಳ ಮಾಡೋದ್ರಾಗ ಮಾತ್ರ ರುಸ್ತುಮ್ಗಾರ ಹೇಳಿದ ಮಾತ್ರ ಕೇಳಲ್ಲ. ಎಣ್ಣೆ ಕುಡಿಯೋದ್ರಿಂದ ಆರೋಗ್ಯ ಹಾಳಾಗೋದು ಕಣಯ್ಯ. ದುಡ್ಡು ಕೊಟ್ಟು ನಾವೇ ಕಾಯಿಲೆ ಕೊಂಡ್ಕೊಂಡಂಗೆ ಆಗ್ತೈತೆ. ಕುಡಿಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳು. ಈಗಳೆಲ್ಲತ್ತಿ ಹೇಳ್ತೀನಿ, ನಮ್ಮ ಹುಡುಗರು ಬೈತಾವೆ, ಆದ್ರೂ ಹೇಳಿದ ಮಾತು ಅಂತ ಕೇಳಲ್ಲ. ನೋಡು ದೇವ್ರ ಮೇಲೂ ಎಲ್ಲ ಆಣೆ ಭಾಷೆ ಮಾಡ್ತಾನೆ, ಒಯ್ಯ ಕುಡಿಯಲ್ಲ ಅಂತೇಳಿ ತಿರ್ಗಾ ಆಲೆ ಇನ್ನೊಂದು ದಿನಕ್ಕೆ ಆಲೆ ಅದೇ ರೋಸು ಕಣೆ. ಏನ್ ಮಾಡ್ತೀಯ ಹೇಳು, ನಮಗೂ ಅದೇ ಹೇಳಿ ಹೇಳಿ ಸಾಕಾಗಿ ಹೋಗೈತ ಮತ್ತ. ಅಯ್ಯೋ ಹೋಗ್ಲಿ ಬಿಡಕ್ಕ, ನೀನು ಇವತ್ತು ಹೋಯ್ದ್ರಿ ಮನೆಗೆ ಇವಾಗ ಗೊತ್ತಾಗಲ್ಲ. ಎದ್ದತ್ನಾಗ ಎದ್ದಿರುತ್ತಲ್ಲ ಅವಾಗ ಬೈಬೇಕಮ್ಮ ನೀನು. ಅದಲ್ದಲ್ಲಿ ಏನನ್ನ ಜ್ಞಾನ ಶುದ್ಧವಾಗಿದ್ದಿದ್ರೆ ಎಣ್ಣೆ ಕುಡಿದಂಗೆ ನೀನು ಈ ಪಾಟಿ ಮಾತಾಡಿದ್ರೆ ತೋಗ್ದಾಳು ಬೀಸ್ ಬಿಡೋದು. ಏನಂದ್ರೆ ಇವಾಗ ಎಣ್ಣೆ ಮೇಲೆ ಐತೆ ಗೊತ್ತಾಗ್ತಿಲ್ಲ, ಅದಕ್ಕೆ ನೀನು ಕವ ಕವ ಅಂತ ಅವಣ್ಣೆ ಮೇಲೆ ಬಿಡ್ಕೊಂತಿದ್ಯಾ. ಅವಣ್ಣೆ ಏನನ್ನ ಚೆನ್ನಾಗಿದ್ರೆ ಎದ್ಕೊಂಡು ಇಲ್ಲಿ ಸುಂಡಾಗ್ತಿ ಹಂಗೆ. ಅಯ್ಯೋ ಏನು ಮಾಡೋಣ, ಹಿಂಗಿದ್ದಾಗ ನಮ್ಮ ಚೋಡೆಲ್ಲ ತೀರಿಸ್ಕೋಬೇಕು. ಬಾಯಿಗೆ ಬಂದಂಗೆ ಬೈದು ಚೆನ್ನಾಗಿದ್ದಾಗ ನಾನು ಹಿಂಗೆ ಬೈದ್ರೆ ಅದೇ ಸೌದೆ ಮೇಲೆ ಎಡಮಟ್ಟ ತಗೊಂಡು ದಡಿ 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 ಗಟ್ಟಿಸ್ಬಿಡ್ತಾನೆ. ಒಯ್ಯ ಅಂತ ಕೋಪಿಸ್ತ ಇವನು. ಇನ್ನೇನು ಕಮ್ಮಿ ಎಲ್ಲ ಕಣೆ ಎಲ್ಲತ್ತಿ. ಸರಿ ಕಣೆ, ಇನ್ನು ಕುಡಿಯಲ್ಲ. ಸರಿ, ನಾನು ಹೋಗಿ ಮನೆಗೆ ಅಂತೀನಿ, ಸರಿನಾ? ಹೋಗು ಅಮ್ಮ ಮೈ ಮೇಗಳಲ್ಲ ನಿದ್ರಾ ದೇವತೆ ಬೊತ್ತಾವಳಿ. ಅದಕ್ಕೆ ಹಂಗೇನ ತೂರಾಡ್ತಾ ಇದೀಯಾ? ಹೋಗಿ ಬಿತ್ಕ ಹೋಗು. ಇನ್ನೇನು ನೀನು ನಾಳೆ ಬಾರಾನೆ ಅಷ್ಟು ಕುಡಿಯೋದು ಬಿತ್ಕೊಂಬದು. ಇನ್ನೇನು ದುಡ್ದು ಹೆಂಡತಿ ಮಕ್ಳು ಸಾಕನ ಸಲ್ವ ನಂಬದು ಮಾತ್ರ. ಇನ್ನ ಒಟ್ಟೊಯ್ಕೊಂಬರೋದು ಬಿತ್ಕೊಂಬರೋದು ಹೋಗಿ ಬಿತ್ಕ ಹೋಗಿ. ಅಯ್ಯೋ ಹೋಗ್ಲಿ ಬಿಡ್ರತ್ನಕಯ್ಯ. ಈಗ ನಮಗೆ ಟೀ ಆಗಾಗ್ಲೇ ಟೀ ಕುಡಿಯೋಕ್ಕೆ ಹೆಂಗೆ ಟೀ ಚಟನ ಹಂಗೆ ಅವ್ರಿಗೆ ಎಣ್ಣೆ ಕುಡಿಯೋ ಚಟ. ಮಾಡ್ತೀಯ ಅವರು ಹೇಳಿರು ಎಣ್ಣೆ ಬಿಡಲ್ಲ, ನಾವು ಹೇಳಿರು ಟೀ ಬಿಡಲ್ಲ. ಹಂಗೆ ಒಬ್ಬೊಬ್ರದ್ದು ಒಂದೊಂಥರ ಯೋನ್ ಮಾಡೋಕ್ಕಾಗ್ತೈತಿ ಬಿಡತ್ತ ಹೋಗ್ಲಿ. ಅಯ್ಯೋ ಹಂಗಲ್ಲ ಕಣೇಲತ್ತಿ. ಈ ಪಾಟಿ ಕುಡ್ದು ಬಂದ್ರೆ ಹೆಂಡತಿ ಮಕ್ಳನ್ನ ಸಾಕೋದು ಹೆಂಗೆ? ಸಾಲ ಸುಲ ಮಾಡ್ಕೊಂಡು ಓಡಾಡಿದ್ರೆ ನಮ್ಮ ಮಕ್ಳಿಗೆ ನಾವು ಹೊರೆ ಆದಂಗಲ್ವೇನೆ? ಅದು ಜ್ಞಾನ ಬೇಡವೇನೆ? ಬರೀ ಅವ್ರ ಸುಖ ಅವ್ರು ನೋಡ್ಕೊಂಡ್ರೆ ನಮ್ಮ ಸುಖ ನಾವು ನೋಡ್ಕೊಂಡ್ರೆ ನಾವು ಮಕ್ಳು ಅಂತ ಎತ್ತಿ ಅವಕ್ಕೆ ಏನನ್ನ ನೆಲೆ ಮಾಡಿ ನಿಲ್ಸೋದು ಬೇಡವೇನೆ? ಅದು ಜ್ಞಾನ ಬೇಡವೆ ಈ ಗಂಡಸ್ರಿಗೆ? ನೀನು ಏನೇನು ಹೆಂಗಸ್ರಷ್ಟು ಬುದ್ಧಿವಂತರಲ್ಲ ಗಂಡಸ್ರು ಲತಿ. ಕುಡ್ದು ಉಚ್ಚವಯ್ಯೋದು ಎಲ್ಲಂದ್ರಲ್ಲೇ ಲಾವಾಡ್ಕೊಂಡು ಕುಕ್ಕಂಬೋದು. ಹೆಂಗಸ್ರು ಅಯ್ಯೋ ಅದು ಬದುಕೈತಿ ಇದು ಬದುಕೈತಿ ಅಂತೇಳಿ ಒಂದೇ ಸಮಕ್ಕೆ ಬದುಕು ಮಾಡ್ತಿರ್ತಾರೆ. ಹೆಂಗಸ್ರು ಮಾಡ್ದಂಗೆ ಗಂಡಸ್ರು ಎಲ್ಲಿ ಮಾಡ್ತಾರೆ ಹೇಳು ಅಲ್ವೇ? ಅಯ್ಯೋ ಏನ್ ಮಾಡ್ತೀಯ ರತ್ನಕಯ್ಯ? ಹೆಂಗಸ್ರಿನ ತಾಳ್ಮೆಯಿಂದನ ಎಲ್ಲನ ಮನೆ ತೂಗಿಸ್ಕೊಂಡು ಹೋಗೋದು. ಇನ್ನೇನ್ ಮಾಡಕ್ಕಾಗ್ತೈತಿ? ಅದಕ್ಕೆ ಹೆಂಗಸ್ರಿಗೆ ಹೇಳೋದು, ಅದು ಹಿರಿಯರು ಹೇಳ್ತಾರೆ ನೋಡು, ಕ್ಷಮೆಯಾದರಿತ್ರಿ ಅಂತಾನೆ. ಅದಕ್ಕೆ ಹೇಳೋದು ಹೆಂಗಸ್ರಿಗೆ. ಸರಿ ನಾನು ಅಡುಗೆ ಮಾಡ್ಬೇಕು, ಹೋಗ್ತೀನಮ್ಮ. ನೀವಿಬ್ರು ಪರದಾಡೋದು ನೋಡಿ ಯಾಕಂತೇಳಿ ಬಂದೆ. ಸರಿ ಹೋಗ್ತೀನಿ. ಹೆಂಗ? ಸರಿ ಹೋಗಮ್ಮ. ನಾನೇನಂದ್ರೆ ಎದ್ದಾಗೊಂಡಿದ್ದು ಅಂತ ಹೊತ್ತು ಮುಂಚೆ ಅಡುಗೆ ಮಾಡ್ಕೊಂಡು ಉಂಡಿದ್ದೆ. ನೀವು ಹೆಂಗಿದ್ರು ಲೇಟು. ಇನ್ನೇನು ನೀವು ಇರೋರು ಇಬ್ರು ಗಂಡ ಹೆಂಡತಿ ಲೇಟಾಗಿ ಬಿಸಿಯಾಗಿ ಮಾಡ್ಕೊಂಡು ಉಮ್ತೀರಮ್ಮ. ಸರಿ ಹೋಗು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.